ಪೊಲೀಸ್ ಠಾಣೆ ಸೆಲ್ನಲ್ಲಿ ಈಗಾಗಲೇ ದರ್ಶನ್ ಅವರ ಫಸ್ಟ್ ನೈಟ್ ಅಂದ್ರೆ ಮೊದಲ ರಾತ್ರಿ ಹೇಗಿತ್ತು ಅಂದ್ರೆ ಅನ್ನಪೂರ್ಣೇಶ್ವರಿ ನಗರ ಸ್ಟೇಷನ್ ಈಗಾಗಲೇ ಸೆಲ್ನಲ್ಲಿದ್ದಾರೆ ನಟ ದರ್ಶನ್ ಅವರು. ರಾತ್ರಿ ಇಡೀ ನಿದ್ರೆ ಮಾಡದ ನಟ ದರ್ಶನ್ ಏಕಾಂಗಿಯಾಗಿ ಕುಳಿತು ಮೌನಕ್ಕೆ ಕೂಡ ಜಾರಿದ್ರು. ಪದೇ ಪದೇ ಎದ್ದು ಎದ್ದು ಕೂರ್ತಾ ಇದ್ರು ದರ್ಶನ್ ಅವರು. ಒಂದು ಕಡೆ ನಿದ್ದೆನೂ ಮಾಡಿಲ್ಲ ಅವರು. ರೇಣುಕಾ ಸ್ವಾಮಿ ಹತ್ಯೆ ಕೇಸ್ನಲ್ಲಿ ಅರೆಸ್ಟ್ ಆಗಿದ್ದಾರೆ ನಟ ದರ್ಶನ್ ಅವರು. ಒಂದು ರೀತಿಯಾದಂತಹ ಚಿಂತಾಕ್ರಾಂತನಾಗಿ ಕುಳಿತಿದ್ದ ಮರ್ಡರ್ ಆರೋಪಿ ದರ್ಶನ್ ರಾತ್ರಿ ಸುಮಾರಿಗೆ ತಲೆನೋವು ಎಂದು ಎದ್ದು ಕುಳಿತಿದ್ದ ದರ್ಶನ್ಗೆ ತಲೆನೋವು ನಿವಾರಣೆಗೆ ಅಲ್ಲಿರುವಂತಹ ಪೊಲೀಸರು ಕೂಡ ಮಾತ್ರೆಯನ್ನ ತಂದುಕೊಟ್ಟಿದ್ದಾರೆ. ಮುಂಜಾನೆ ಸುಮಾರಿಗೆ ನಿದ್ರೆಗೂ ಕೂಡ ಅವರು ನಟ ದರ್ಶನ್ ಅವರು ನಿದ್ರೆಗೂ ಕೂಡ ಜಾರಿರುವಂತದ್ದು. ಈಗಾಗಲೇ ನಟ ದರ್ಶನ್ ಅವರು ಪೊಲೀಸ್ ಠಾಣೆ ಸೆಲ್ನಲ್ಲಿದ್ದಾರೆ. ತಮ್ಮ ಮೊದಲ ರಾತ್ರಿಯನ್ನ ಕೂಡ ಕಳೆದಿರುವಂತದ್ದು ಅನ್ನಪೂರ್ಣೇಶ್ವರಿ ನಗರ ಸ್ಟೇಷನ್ ಸೆಲ್ನಲ್ಲಿ ನಟ ದರ್ಶನ್ ಅವರಿದ್ದಾರೆ. ರಾತ್ರಿ ಇಡೀ ನಿದ್ರೆ ಕೂಡ ಮಾಡಿಲ್ಲ ಅವರು. ಏಕಾಂಗಿಯಾಗಿ ಕುಳಿತು ಮೌನಕ್ಕೆ ಕೂಡ ಒಂದು ಕಡೆ ದರ್ಶನ್ ಅವರು ಜಾರಿದ್ರು. ಯಾಕೆ ಈ ತರ ಆಗೋಯ್ತು ಅನ್ನುವಂತಹ ಮೌನಕ್ಕೆ ಕೂಡ ಜಾರಿರುವಂತದ್ದು. ಪದೇ ಪದೇ ಎದ್ದು ಎದ್ದು ಕೂರ್ತಾ ಇದ್ರು. ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ಅರೆಸ್ಟ್ ಆಗಿರುವ ದರ್ಶನ್ ಚಿಂತಾಕ್ರಾಂತನಾಗಿ ಕುಳಿತಿದ್ರು. ಮರ್ಡರ್ ಆರೋಪಿ ದರ್ಶನ್ ರಾತ್ರಿ ಸುಮಾರಿಗೆ ತಲೆನೋವು ಅಂತ ಹೇಳಿ ಕುಳಿತಿದ್ರು. ದರ್ಶನ್ಗೆ ತಲೆನೋವು ನಿವಾರಣೆಗೆ ಅಲ್ಲಿರುವಂತಹ ಪೊಲೀಸರು ಕೂಡ ಮಾತ್ರೆಯನ್ನ ತಂದು ಕೊಟ್ಟಿದ್ದಾರೆ. ಮುಂಜಾನೆ ಸುಮಾರಿಗೆ ನಿದ್ರೆಗೆ ಕೂಡ ಅವರು ಜಾರಿರುವಂತದ್ದು. ಅಶ್ಲೀಲ ಮೆಸೇಜ್ ಕೇಸ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ನಿನ್ನೆ ದರ್ಶನ್ ಅವರನ್ನ ಕೂಡ ಅರೆಸ್ಟ್ ಮಾಡಲಾಗಿತ್ತು. ಮೈಸೂರಿನಲ್ಲಿ ಜಿಮ್ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಹೋಗಿ ಪೊಲೀಸರು ಏಕಾಏಕಿ ಅವರನ್ನ ಅರೆಸ್ಟ್ ಕೂಡ ಮಾಡ್ತಾರೆ. ಪೊಲೀಸ್ ಠಾಣೆ ಸೆಲ್ನಲ್ಲಿ ಅವರ ನಿನ್ನೆ ಮೊದಲ ರಾತ್ರಿಯನ್ನ ಕೂಡ ಅವರು ದರ್ಶನ್ ಅವರು ಕಳೆದಿರುವಂತದ್ದು. ಅನ್ನಪೂರ್ಣೇಶ್ವರಿ ನಗರ ಸ್ಟೇಷನ್ ಸೆಲ್ನಲ್ಲಿ ಈಗಾಗಲೇ ದರ್ಶನ್ ಅವರಿದ್ದಾರೆ. ರಾತ್ರಿ ಇಡೀ ಕೂಡ ಅವರು ನಿದ್ರೆನ ಮಾಡಿಲ್ಲ. ಏಕಾಂಗಿಯಾಗಿ ಕುಳಿತು ಒಂದು ರೀತಿಯಾದಂತಹ ಮೌನಕ್ಕೆ ಕೂಡ ಅವರು ನಟ ದರ್ಶನ್ ಅವರು ಜಾರಿದ್ರು ಅಂತ ಹೇಳ್ಬೋದು. ಪದೇ ಪದೇ ಎದ್ದು ಎದ್ದು ಕೂರ್ತಾ ಇದ್ರು. ನಿದ್ದೆ ಸಹ ಮಾಡಿಲ್ಲ ಅವರು. ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ಈಗಾಗಲೇ ಅರೆಸ್ಟ್ ಆಗಿದ್ದಾರೆ ನಟ ದರ್ಶನ್ ಅವರು. ಚಿಂತಾಕ್ರಾಂತನಾಗಿ ಕುಳಿತಿದ್ದ ಮರ್ಡರ್ ಆರೋಪಿ ದರ್ಶನ್ ಅವರು ರಾತ್ರಿ ಸುಮಾರಿಗೆ ತಲೆನೋವು ಅಂತ ಅಲ್ಲಿರುವಂತಹ ಪೊಲೀಸರಿಗೂ ಕೂಡ ಹೇಳಿರ್ತಾರೆ. ಅಲ್ಲಿರುವಂತಹ ಪೊಲೀಸರು ಕೂಡ ತಲೆನೋವು ಮಾತ್ರೆಗಳನ್ನು ಕೂಡ ತಂದು ನಿವಾರಣೆ ಮಾಡಿಕೊಳ್ಳೋದಕ್ಕೂ ಕೂಡ ಮಾತ್ರೆಯನ್ನ ತರಿಸಿಕೊಟ್ಟಿರ್ತಾರೆ ಅಲ್ಲಿರುವಂತಹ ಪೊಲೀಸರು. ಮತ್ತೊಂದು ಕಡೆ ನಿನ್ನೆ ಅವರನ್ನ ನ್ಯಾಯಾಧೀಶರ ಮುಂದೆ ಕೂಡ ಪ್ರೊಡ್ಯೂಸ್ ಮಾಡಲಾಗಿತ್ತು ನಟ ದರ್ಶನ್ ಅವ್ರನ್ನ. ಅವರು ಈಗಾಗಲೇ ಪೊಲೀಸ್ ಅವರ ಕಸ್ಟಡಿಗೂ ಕೂಡ ನಟ ದರ್ಶನ್ ಅವರನ್ನ ಕೊಟ್ಟಿರುವಂತದ್ದು. ಹಾಗಾಗಿ ನಿನ್ನೆ ಅನ್ನಪೂರ್ಣೇಶ್ವರಿ ಜೈಲಿನಲ್ಲಿ ಈಗಾಗಲೇ ಅವರು ಮೊದಲ ರಾತ್ರಿಯನ್ನ ಕಳೆದಿರುವಂತದ್ದು.